ಹರಿಯಾಣ ವಿಧಾನಸಭೆಯ ಚುನಾವಣೆ ಮುಕ್ತಾಯ ಆಗಿದೆ. ಇವತ್ತು ಮತದಾನ ಮುಕ್ತಾಯ ಆಗಿದೆ. 8ನೇ ತಾರೀಕಿಗೆ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಅಕ್ಟೋಬರ್ 8ಕ್ಕೆ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಎಕ್ಸಿಟ್ ಪೋಲ್ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟಿರುವಂಥದ್ದು. ರಿಪಬ್ಲಿಕ್ ಮ್ಯಾಟ್ರಿಕ್ಸ್ ಸಮೀಕ್ಷೆಯಂತೆ ಕೈಗೆ ಇಲ್ಲಿ ಚುಕ್ಕಾಣಿ ಸಿಕ್ಕಿದೆ. ಹರಿಯಾಣ ವಿಧಾನಸಭಾ ಮತದಾನ ಮುಕ್ತಾಯ ಆದ ಬೆನ್ನಲ್ಲೇ ಈಗ ಎಕ್ಸಿಟ್ ಪೋಲ್ ಬಂದಿರುವಂಥದ್ದು. ಅಕ್ಟೋಬರ್ 8ಕ್ಕೆ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಹಾಗಾದರೆ ಈ ಎಕ್ಸಿಟ್ ಪೋಲ್ ಏನು ಹೇಳುತ್ತೆ ಅಂತೇಳಿ, ಈ ಎಕ್ಸಿಟ್ ಪೋಲಲ್ಲಿ ಕಾಂಗ್ರೆಸ್ಗೆ ಇಲ್ಲಿ ಸ್ಪಷ್ಟ ಬಹುಮತ ಕೊಟ್ಟಿರುವಂಥದ್ದು. ಸತತವಾಗಿ 10 ವರ್ಷಗಳ ಆಡಳಿತದಲ್ಲಿರುವಂಥ ಬಿಜೆಪಿಗೆ ಟಕ್ಕರ್ ಕೊಡುತ್ತಾ ಈ ಬಾರಿ ಕಾಂಗ್ರೆಸ್ ಅನ್ನೋದು. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಬಿಜೆಪಿ ಇತ್ತು. ಆದರೆ ಈ ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂಥದ್ದು ಈ ಬಾರಿ ಬಿಜೆಪಿಗೆ ಇಲ್ಲ, ಕಾಂಗ್ರೆಸ್ಗೆ ಅಧಿಕಾರ ಇದೆ ಅಂತೇಳಿ. ಸೊ ಹಂಗಾಗಿ ಈ ಎಕ್ಸಿಟ್ ಪೋಲ್ ಪ್ರಕಾರ ಇಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟವಾಗಿರುವಂಥ ಬಹುಮತ ಇದೆ. 60 ಸ್ಥಾನಗಳು ಕಾಂಗ್ರೆಸ್ಗೆ ಸಿಗುತ್ತೆ. ಹರಿಯಾಣದಲ್ಲಿ ಅಧಿಕಾರ ಹಿಡಿಬಹುದು ಕಾಂಗ್ರೆಸ್ ಪಕ್ಷ ಅಂತೇಳಿ. ಬಿಜೆಪಿಗೆ ಹಿನ್ನಡೆ ನೋಡಿ. ಸತತವಾಗಿ 10 ವರ್ಷಗಳ ಕಾಲ ಬಿಜೆಪಿ ಆಡಳಿತದಲ್ಲಿತ್ತು. ಈಗಲೂ ಕೂಡ ಆಡಳಿತದಲ್ಲಿರುವಂಥ ಬಿಜೆಪಿ. ಆದರೆ ಈ ಬಾರಿ ಕಾಂಗ್ರೆಸ್ ಅಲ್ಲಿ ಅಧಿಕಾರವನ್ನು ಹಿಡಿಯುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಸಿಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂಥ ಮತದಾನೋತ್ತರ ಸಮೀಕ್ಷೆಯಲ್ಲಿ ಕೈಗೆ 60 ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ ಅಂತ. ಇದೇ ಫೈನಲ್ ಅಲ್ಲ, ಇದರ ಒಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಎಕ್ಸಿಟ್ ಪೋಲ್ ಹೇಳೋದೇ ಫೈನಲ್ ಆಗೋದಿಲ್ಲ. ಆದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಸರಿ ಇರುತ್ತೆ. 90% ಆಲ್ಮೋಸ್ಟ್ ರೀಚ್ ಆಗುತ್ತೆ. ರಿಪಬ್ಲಿಕ್ ಮತ್ತು ಮ್ಯಾಟ್ರಿಕ್ಸ್ ಸಮೀಕ್ಷೆಯಂತೆ ಕಾಂಗ್ರೆಸ್ಗೆ ಇಲ್ಲಿ ಚುಕ್ಕಾಣಿ ಸಿಕ್ಕಿರುವಂಥದ್ದು. ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗುವಂಥ ಸಂಭವ ಇದೆ. ಇದು ಕೂಡ ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂಥದ್ದು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಹರಿಯಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ. ಇವತ್ತು ಹರಿಯಾಣದ ವಿಧಾನಸಭೆಯ ವೋಟಿಂಗ್ ಮುಕ್ತಾಯ ಆಯಿತು. ವೋಟಿಂಗ್ ಮುಕ್ತಾಯ ಆಗ್ತಾ ಇದ್ದಂಗೆ ಸಿಗ್ತಾ ಇರುವಂಥ ಎಕ್ಸಿಟ್ ಪೋಲ್ ಇದು, ಸಮೀಕ್ಷೆ ಅಂತ ಕರಿತೀವಿ. ಈ ಸಮೀಕ್ಷೆ ಅಂತೆ ಹರಿಯಾಣದಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇರುವಂಥದ್ದು. 60 ಸ್ಥಾನದೊಂದಿಗೆ 90 ಸ್ಥಾನದ ಚುನಾವಣೆ, ಅದು 60 ಸ್ಥಾನ ಕಾಂಗ್ರೆಸ್ಗೆ ಹೋಗುತ್ತೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷ ಆಗಿ ಸಂಭವ ಇರುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸಿ ವೋಟರ್ ಚುನಾವಣೋತ್ತರ ಸಮೀಕ್ಷೆ ಪ್ರಕಟ ಮಾಡಿರುವಂಥದ್ದು ಅತಿ ದೊಡ್ಡ ಪಕ್ಷವಾಗಿ ಸಂಭವಿಸುವಂಥ ಸಾಧ್ಯತೆ ಇದೆ ಅಂತೇಳಿ. ಕಾಂಗ್ರೆಸ್ 11ರಿಂದ 15 ಸ್ಥಾನ, ಬಿಜೆಪಿ 27ರಿಂದ 31, ಇನ್ನು PDP 0ಇಂದ 2, ಅದರ್ಸ್ ಅಂದರೆ ಇತರೆ 1 ಸ್ಥಾನವನ್ನು ಗೆಲ್ಲಬಹುದು ಅಂಥೇಳಿ ಸಿ ವೋಟರ್ ಹೇಳ್ತಾ ಇರುವಂಥದ್ದು. ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ಗೆ ಅಲ್ಲಿ ಅಬ್ಬಬ್ಬ ಅಂತಂದರೆ ಒಂದು 15 ಸ್ಥಾನ ಸಿಗ್ಬೋದು, ಬಿಜೆಪಿಗೆ 30 ದಾಟಬಹುದು ಅನ್ನೋದು. ಇನ್ನು ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ ಹೇಳಿರೋ ಪ್ರಕಾರ ಯಾವ ರೀತಿಯಾಗಿ ಎಕ್ಸಿಟ್ ಪೋಲ್ ಹೇಳಿದೆ, ಎಷ್ಟು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ, ಬಿಜೆಪಿಗೆ ಎಷ್ಟು ಬರುತ್ತೆ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೊ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಭವಿಷ್ಯ ಇದೆ. ಇನ್ನು ಬಹಳ ಮುಖ್ಯವಾಗಿ ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂಥದ್ದು, CNN ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ಗೆ 58 ಸ್ಥಾನ ಹೋಗುತ್ತೆ, ಬಿಜೆಪಿಗೆ 24, APPಗೆ ಅಂದರೆ ಆಪ್ಗೆ 2 ಸ್ಥಾನ ಹೋಗುತ್ತೆ, ಇತರೆ 2 ಸ್ಥಾನವನ್ನು ಗೆಲ್ಲಬಹುದು ಅಂತೇಳಿ. ಟೋಟಲ್ ಇರುವಂಥದ್ದು 90 ಸ್ಥಾನಕ್ಕೆ 58. ಹರಿಯಾಣದಲ್ಲಿ ಕಾಂಗ್ರೆಸ್ಗೆ 58 ಸ್ಥಾನ ಸಿಗಬಹುದು ಅಂತೇಳಿ ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಈ ಎಕ್ಸಿಟ್ ಪೋಲ್ ಪ್ರಕಾರ ಇಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಸಿಗುವಂಥ ಸಾಧ್ಯತೆ ಇದೆ. CNN ಹೇಳ್ತಿರುವಂಥ ಸಮೀಕ್ಷೆ ಇದೆ. ಇನ್ನು NDTV ಸಮೀಕ್ಷೆಯ ಪ್ರಕಾರ ಇಲ್ಲೂ ಕೂಡ ಕಾಂಗ್ರೆಸ್ಗೆ ಮೇಲುಗೈ. 49ರಿಂದ 51 ಸ್ಥಾನ ಕಾಂಗ್ರೆಸ್ ಗೆಲ್ಲಬಹುದು, 20ರಿಂದ 32 ಬಿಜೆಪಿ ಗೆಲ್ಲಬಹುದು. ಉಳಿದಿರುವಂಥ AAPಗೆ ಯಾವುದೇ ರೀತಿಯಾಗಿ ಸ್ಥಾನ ಇಲ್ಲ. ಅದರ್ಸ್ ಒಂದು 3ರಿಂದ 5 ಸ್ಥಾನವನ್ನು ಗೆಲ್ಲಬಹುದು ಅಂಥೇಳಿ NDTV ಹೇಳ್ತಾ ಇರುವಂಥ ಸಮೀಕ್ಷೆ. ಇನ್ನು ಇದಾದ ನಂತರ ದತ್ತಾಂಶ ಸಮೀಕ್ಷೆ ಏನು ಹೇಳ್ತಾ ಇದೆ, ಇಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ಅಂತಲ್ಲ, ಕಾಂಗ್ರೆಸ್ಗೆ ಓಟ್ ಸಿಕ್ಕಿರುವಂಥದ್ದು. 50ರಿಂದ 51 ಸ್ಥಾನ, ಬಿಜೆಪಿ 20ರಿಂದ 25 ಸ್ಥಾನ ಬಿಜೆಪಿಗೆ ಸಿಕ್ಕಿದೆ. ಆಪ್ 3ರಿಂದ 5 ಸ್ಥಾನವನ್ನು ಗೆಲ್ಲಬಹುದು.
ಇನ್ನು ಅದರ್ಸ್ ಕೂಡ ಒಂದು 3ರಿಂದ 5 ಸ್ಥಾನವನ್ನು ಗೆಲ್ಲಬಹುದು ಅಂತೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಇದಾದ ನಂತರ ಧ್ರುವ ಸಮೀಕ್ಷೆ ಏನು ಹೇಳ್ತಾ ಇದೆ? 57 ಸ್ಥಾನ ಕಾಂಗ್ರೆಸ್, ಬಿಜೆಪಿಗೆ 27, ಆಪ್ಗೆ ಯಾವುದೇ ರೀತಿ ಇಲ್ಲ, ಖಾತೆ ಓಪನ್ ಇಲ್ಲ, ಅದರ್ಸ್ ಒಂದು 5ರಿಂದ 6 ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇಲ್ಲಿ ಎಲ್ಲ ಸಮೀಕ್ಷೆಯನ್ನು ನೋಡ್ತಾ ಇದ್ರೆ ಬಿಜೆಪಿಗೆ ಹಿನ್ನಡೆ ಇದೆ. ಇನ್ನು ಪೀಪಲ್ ಪಲ್ಸ್ ಏನು ಹೇಳುತ್ತೆ? ಇಲ್ಲೂ ಕೂಡ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಇದೆ ಅಂತ ಹೇಳ್ತಾ ಇದೆ. ಅಂದರೆ 55 ಸ್ಥಾನ ಕಾಂಗ್ರೆಸ್ಗೆ ಹೋಗ್ತಾ ಇದೆ, ಬಿಜೆಪಿಗೆ 26, ಆಪ್ಗೆ ಯಾವುದೇ ಇಲ್ಲ, ಅದರ್ಸ್ಗೆ 6 ಸ್ಥಾನ ಹೇಳ್ತಾ ಇರುವಂಥದ್ದು. ಹಂಗಾಗಿ ಈ ಎಲ್ಲ ಸಮೀಕ್ಷೆಗಳನ್ನು ನೋಡ್ತಾ ಇದ್ರೆ ಹರಿಯಾಣದಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಬಿಜೆಪಿ ಇತ್ತು, ಆದರೆ ಬ್ರೇಕ್ ಬೀಳುವಂಥ ಸಾಧ್ಯತೆ ಇದೆ. ಇನ್ನು ಮ್ಯಾಟ್ರಿಸ್ ಸರ್ವೆ ಏನು ಹೇಳುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ. 55ರಿಂದ 62 ಸ್ಥಾನ ಹೈಯೆಸ್ಟ್ ಇದು. ಕಾಂಗ್ರೆಸ್ಗೆ ಕೊಟ್ಟಿರುವಂಥದ್ದು 55ರಿಂದ 62 ಸ್ಥಾನ ಕಾಂಗ್ರೆಸ್ಗೆ ಹೋಗುತ್ತೆ. 18ರಿಂದ 24 ಬಿಜೆಪಿ ಗೆಲ್ಲಬಹುದು. AAP 3ರಿಂದ 6 ಸ್ಥಾನ ಗೆಲ್ಲಬಹುದು. ಇತರೆ ಗೆಲ್ಲದೇ ಇರಬಹುದು ಅಥವಾ ಅಬ್ಬಬ್ಬ ಅಂತಂದರೆ ಒಂದು 3 ಸ್ಥಾನವನ್ನು ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಸೊ ಮ್ಯಾಟ್ರಿಸ್ ಸರ್ವೆ ಪ್ರಕಾರ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ತಾ ಇರುವಂಥದ್ದು ಕಾಂಗ್ರೆಸ್. ಯಾಕೆಂದರೆ ಈ ಬಾರಿ ಹರಿಯಾಣದಲ್ಲಿ ರಾಹುಲ್ ಗಾಂಧಿ ಅವರು ಬಹಳ ಉತ್ಸುಕತೆಯಿಂದ ಸಮಾವೇಶಗಳನ್ನು ಮಾಡಿದರು. ಹಾಗಂತೇಳಿ ಬಿಜೆಪಿ ಕಡೆಯಿಂದಲೂ ಕೂಡ ಆಗಿದೆ ಸಮಾವೇಶ. ಮೋದಿ ಒಟ್ಟು 4 ಸಮಾವೇಶವನ್ನು ಮಾಡಿದರು ಅಲ್ಲಿ ಹರಿಯಾಣದಲ್ಲಿ. ಆದರೆ ಈ ಕೊನೆಯ ಹಂತದಲ್ಲಿ ಬದಲಾವಣೆ ಆಗುತ್ತೆ, ಹ್ಯಾಟ್ರಿಕ್ ಗೆಲ್ಲುವ ನಿರೀಕ್ಷೆ ಇರಬಹುದು ಅಂತ ಇತ್ತು ಬಿಜೆಪಿಗೆ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂಥ ಈ ರಾಜಕೀಯ ಬೆಳವಣಿಗೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪ್ರಸ್ತಾಪವನ್ನು ಮಾಡಿದರು ಆ ಟೈಮಲ್ಲಿ. ಇನ್ನು ಜಮ್ಮು ಕಾಶ್ಮೀರ ಎಕ್ಸಿಟ್ ಪೋಲ್ ಏನು ಹೇಳುತ್ತೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಅಲ್ಲಿ ಯಾವ ರೀತಿಯಾಗಿ ಯಾವ ಪಕ್ಷಕ್ಕೆ ಸ್ಥಾನಗಳು ಸಿಗುತ್ತೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಹರಿಯಾಣ ಅಂತೂ ಸ್ಪಷ್ಟವಾಗಿ ಕಾಂಗ್ರೆಸ್ಗೆ ಆಯಿತು. ಇನ್ನು ಇಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ ಪೀಪಲ್ ಪಲ್ಸ್ ಏನು ಹೇಳುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಸರ್ವೆ ಏನು ಹೇಳ್ತಾ ಇದೆ ಅಂತೇಳಿ ಬಿಜೆಪಿಗೆ 27 ಬರಬಹುದು 23ರಿಂದ ಅಂತೇಳಿ. ಇನ್ನು ಕಾಂಗ್ರೆಸ್ ಇಲ್ಲಿ 46ರಿಂದ 50, PDP ಹೇಳ್ತಾ ಇರುವಂಥದ್ದು 7ರಿಂದ 11 ಸ್ಥಾನ ಈ PDPಗೆ ಹೋಗಬಹುದು ಅಂಥೇಳಿ. ಸೊ 4 ಇತರೆ 4ಕ್ಕೆ ಹೋಗಬಹುದು ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಇಲ್ಲೂ ಕೂಡ ಈ ಪೀಪಲ್ ಪಲ್ಸ್ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ಗೆ ಮೇಲುಗೈ ಇದೆ ಅಂತೇಳಿ. ಇನ್ನು ಇದು ಆದ ನಂತರ ಸೊ ಹಂಗಾಗಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪೀಪಲ್ ಪಲ್ಸ್ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಗೆಲ್ಲತ್ತೆ ಅಂಥೇಳಿ. ಇನ್ನು ಹರಿಯಾಣದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ. ಬಟ್ ಅಂತಿಮವಾಗಿ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗೋದು 8ನೇ ತಾರೀಕಿಗೆ. ಆದರೆ ಇದು ಫೈನಲ್ ಅಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.